ಸರ್ ಇನ್ನೊಂದು ಪ್ರಶ್ನೆ ಅಂದರೆ ಪೋಸ್ಟರ್ ನೋಡಿದಾಗ ಗೊತ್ತಾಗುತ್ತೆ ಯುದ್ಧಕಾಂಡ ಕೆಳಗಡೆ ಚಾಪ್ಟರ್ 2. ಸೊ ಈಗ ಇತ್ತೀಚೆಗೆ ಬರ್ತಾ ಇರೋದು ಎಲ್ಲ ಚಾಪ್ಟರ್ 2. ಸೊ ಚಾಪ್ಟರ್ ಮೊದಲ ಭಾಗದ ಕಥೆ ಏನು, ಅಥವಾ ಕತೆ ಆ ಯುದ್ಧಕಾಂಡದ ನಂತರ ಬರ್ತಿರ್ತಕ್ಕಂಥ ಚಾಪ್ಟರ್ 2ನ ಹೇಗೆ ಅರ್ಥೈಸ್ಕೋಬೇಕು ಅಂತ? ಇವಾಗ ಕಾಂಡ ಅಂತಂದರೆ ಅದು ಚಾಪ್ಟರ್, ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ರೆ ಇಟ್ ಇಸ್ ಚಾಪ್ಟರ್. ಸೊ ಚಾಪ್ಟರ್ ಆಫ್ ವಾರ್ ಇಸ್ ಯುದ್ಧಕಾಂಡ. ಸೊ ಅವತ್ತು ರವಿ ಸರ್ ಒಂದು ಯುದ್ಧ ಮಾಡಿದ್ರಲ್ಲ, ಅದು ಫಸ್ಟ್ ಚಾಪ್ಟರ್ ಅದು. ಸೊ ನಾವು ಇನ್ನೊಂದು ಯುದ್ಧ ಮಾಡಕ್ಕೆ ಹೊರಟಿದ್ವಿ, ಇದು ಇನ್ನೊಂದು ಚಾಪ್ಟರ್, ಇನ್ನೊಂದು ಅಧ್ಯಾಯ. ಸೊ ಹಾಗಾಗಿ ಚಾಪ್ಟರ್ 2 ಇಟ್ಟೆ. ನಾಳೆ ನಾನು ಮಾಡ್ತೀನೋ ಮತ್ತೊಬ್ಬರು ಮಾಡ್ತಾರೋ ಅದು ಚಾಪ್ಟರ್ 3 ಆಗಲಿ. ಅಂದರೆ ಕೋರ್ಟಿಗೆ ವಿಷಯ ಇರ್ತಕ್ಕಂಥ ಕಥೆಗಳು ಏನಾದರೂ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಮಾಡೋದಾದರೆ ಮುಂದೆ ಆ ಲೆಗಸಿ ಕಂಟಿನ್ಯೂ ಆಗಲಿ ಅಂತಲೇ ಹಂಗೆ ಮಾಡಿದ್ದೆ. ಎಸ್, ಕೃಷ್ಣಲೀಲ ಮಾಡುವಾಗ ತುಂಬ ಜೋಶಲ್ಲಿ ಮಾಡಿದರೆ ಎಲ್ಲ ಉಂಟು. ಯುದ್ಧಕಾಂಡ ಮಾಡುವಾಗ ಅದೇ ಜೋಶ ಇತ್ತ ಹೇಗೆ? ಅಲ್ಲ, ಖಂಡಿತ ಪ್ರೊಡ್ಯೂಸರ್ ಈಕ್ವಲಿ ಜೋಶ್. ಅಂದರೆ ಜಾಸ್ತಿ ಇತ್ತು ಕಡಿಮೆ ಇತ್ತು ಅಂತ ಹೇಳೋಕ್ಕೆ ಆ ಥರ ಇಷ್ಟಪಡಲ್ಲ. ಓಕೆ, ಎರಡಕ್ಕೂ ಈಕ್ವಲ್ ಜೋಶೇ ಇತ್ತು. ಬಿಕಾಸ್ ಅವತ್ತು ಕೂಡ ಕಥೆ ಕೇಳಿ, ಆ ಕಾನ್ಸೆಪ್ಟ್ ಕೇಳಿ ಶಶಾಂಕ್ ಅವ್ರ ಮುಖಾಂತರ, ಆಮೇಲೆ ಶಶಾಂಕ್ ಅವ್ರು ಇದ್ದಾರೆ ಆ ಒಂದು ಕಾರಣದಿಂದ ಕೂಡ ಸಕ್ಸಸ್ಫುಲ್ ಕಾಂಬಿನೇಷನ್ ಬೇರೆ ಅವಾಗ. ಅಲ್ಲ, ಕಾಂಬಿನೇಷನ್ ಅನ್ನೋದಕ್ಕಿಂತ ವೆರಿ ಸೆನ್ಸಿಬಲ್ ಡೈರೆಕ್ಟರ್. ಆ ಥರ ಕಥೆಗಳಿಗೆ, ಆ ಥರ ವಿಷಯಗಳಿಗೆ ಬೇಕಿತ್ತು. ಹೀ ಈಸ್ ಅ ಪರ್ಫೆಕ್ಟ್ ಮ್ಯಾನ್ ಅದನ್ನ ಪೋರ್ಟ್ರೇ ಮಾಡೋ ರೀತಿಯಲ್ಲಿ. ಸೊ ನಂಬಿಕೆ, ಕಾನ್ಫಿಡೆನ್ಸ್ ಅನ್ನೋದಿದೆಯಲ್ಲ, ಸೊ ಹಾಗಾಗಿನೇ ಅದರಲ್ಲಿ ಹೂಡಿಕೆ ಮಾಡೋದಕ್ಕೆ ನಾನು ಮುಂದಾಗಿದ್ದು. ಎರಡನೇ ಥಾಟ್ ಇಲ್ಲದೆ. ಅದು ಕೆಲವೊಂದು ಬಹಳ ಅಪರೂಪ. ನಾವು ಓಕೆ ಒಂದಿನ ವಿಚಾರ ಮಾಡೋಣ, ಯೋಚನೆ ಮಾಡೋಣ, ಒಂದು 4 ಜನಕ್ಕೆ ಕೇಳೋಣ ಅಂತ ನಿಮಗೆ ತಲೆನಲ್ಲಿ ಬಂದರೆ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಅರ್ಧ ಮನಸ್ಸಿದೆ, ನಾವು ಡೌಟಲ್ಲಿ ಮುಂದುವರಿಬಾರ್ದು. ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ಏನು ಆ ತಟ್ಟಂತ ನಿಮ್ಮ ಮನಸ್ಸಲ್ಲಿ ಬರುತ್ತಲ್ಲ, ಓಕೆ ಸಕ್ಕದಾಗಿದೆ, ಇದು ಬೇಕಾಗಿತ್ತು ನನಗೆ, ಅದು ನಿಮ್ಗೆ ಗೊತ್ತಾಗತ್ತೆ ಆ ಟೈಮಲ್ಲಿ. ಓಕೆ, ಆಗ ಅದು ವಿಚಾರ ಮಾಡಬಾರ್ದು. ಸೊ ಆ ಒಂದು ಹುಮ್ಮಸ್ ಆ ಟೈಮಲ್ಲಿ ಏನು ಬರುತ್ತಲ್ಲ, ಅದನ್ನು ನೀವು ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಕಮಿಟ್ಮೆಂಟ್ ಟು ಸೆಲ್ಫ್, ಅವರ್ ಸೆಲ್ಫ್ಸ್. ಈ ಸಿನಿಮಾ ನನ್ನ ಪ್ರೊಡಕ್ಷನಿಂದ ಬಂದರೆ ನನ್ನ ಸಾರ್ಥಕತೆ. ಅಜಯ್ ಏನು ಕೊಟ್ಟ ಇಂಡಸ್ಟ್ರಿಗೆ ಒಂದು ಅಚೀವ್ ಇದ್ದಂಗೆ. 100 ಕತೆ ಕೇಳೋದು ಬೇರೆ, ಈ ಕತೆಗೆ ಅಪಾರ್ಟ್ ಫ್ರಮ್ ಕಮರ್ಷಿಯಲ್ ಥಿಂಗ್ಸ್, ನಾಳೆ ಸಿನಿಮಾ ನೋಡಿದಾಗ ಹೌದಪ್ಪ ಅಜಯ್ ತನ್ನ ಸಂಸ್ಥೆಯಿಂದ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ ಅಂದರೆ ಒಂದು ಪ್ರಾಮಿಸಿಂಗ್ ಸಿನಿಮಾ ಇರುತ್ತೆ. ಸೊ ಅದು ಸ್ಪಾರ್ಕ್ ವಿತಿನ್ ಸೆಕೆಂಡ್ಸ್ ಬರಬೇಕದು. ಎಲ್ಲೋ ಒಂದು ಕಡೆಗೆ ಅಜಯ್ ರಾವ್ಗೆ ಇದು ಒಂದು ಹುಚ್ಚು ಕೆಲಸ ಅಂತ ಅನಿಸ್ಲಿಲ್ಲ? ಅಂದರೆ ಪ್ರಯೋಗಾತ್ಮಕ ಸಿನಿಮಾ, ಕಂಟೆಂಟ್ ಸಿನಿಮಾದಿಂದ ಯಾಕೆ ಹೋದ್ರು ಅಂತ ಅನಿಸ್ಲಿಲ್ಲ? ಇಲ್ಲ, ಇದು ಪ್ರಯೋಗಾತ್ಮಕ ಸಿನಿಮಾ ಅಲ್ವೇ ಅಲ್ಲ, ಎಕ್ಸ್ಪೆರಿಮೆಂಟಲ್ಲ, ಯಾವುದೋ ಬೋರಿಂಗ್ ಡಾಕ್ಯುಮೆಂಟ್ರಿ ಅಲ್ಲ. ನಾನು ಮಾತಾಡುವಾಗ ಅಷ್ಟು ಸೀರಿಯಸ್ ಕಂಟೆಂಟ್ ಇರೋದ್ರಿಂದ ಸೀರಿಯಸ್ ಅನ್ಸುತ್ತೆ ಹೊರತು ಇಟ್ ಈಸ್ ಅ ಸಿನಿಮಾ, ಪ್ಯೂರ್ ಸಿನಿಮಾ. ನಿಮಗೆ ಅದು ಹಾಗೆ ಟ್ರಾವೆಲ್ ಮಾಡ್ಕೊಂಡು ಹೋಗಿ ನಿಮಗೆ ಅದು ಕಂಟೆಂಟ್ ಒಳಗಡೆ ತೊಗೊಂಡೋಗುತ್ತೆ. ಎಡ್ಜ್ ಆಫ್ ದಿ ಸೀಟ್ ಇಟ್ಟಿರುತ್ತೆ, ಥ್ರಿಲ್ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಅದು ಕಂಟಿನ್ಯೂ ಅದು ಕಾಡ್ತಾ ಇರುತ್ತೆ. ಬಟ್ ಆ ಎಲ್ಲ ಗ್ರಿಪ್ಪಿಂಗ್ ಎಲಿಮೆಂಟ್ಸ್ ಯಾಕಿದೆ ಅಂತಂದರೆ ಒಂದು ಸೀರಿಯಸ್ ಕಂಟೆಂಟ್ ಮೇಲೆ ಇದೆ. ಸೊ ಆ ಜೀವ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಸೊ ಆ ಸೋಲ್ ಇಟ್ಕೊಂಡು ಮಾತಾಡ್ತಿರೋದ್ರಿಂದ ನಿಮಗೆ ಸೀರಿಯಸ್ ಬಹಳ ಎಕ್ಸ್ಪೆರಿಮೆಂಟಲ್ ಅನ್ನಿಸ್ತಾ ಇದೆ. ಬಟ್ ಇಟ್ ಈಸ್ ಸಿನಿಮಾ. ಒಂದು ಆ್ಯಸ್ ಇಟ್ ಇಸ್, ಆ ಸಿನಿಮಾ ಗ್ರಾಫ್ ಹೆಂಗೆ ಹೋಗಬೇಕು ಅದೇ ಥರನೇ ಇದೆ. ಅದನ್ನೆಲ್ಲೂ ಆ ಚೌಕಟ್ಟುಗಳು, ಆ ಟೆಕ್ನಿಕಾಲಿಟೀಸ್, ಆ ಸಿನಿಮಾ ಗ್ರಾಫ್ ಅನ್ನೋದೇನಿರುತ್ತಲ್ಲ ಅದು ಬಿಟ್ಟು ಡಾಕ್ಯುಮೆಂಟ್ರಿ ಮಾಡಿಲ್ಲ.